ಬೆಂಗಳೂರಲ್ಲಿ ಮತ್ತೊಂದು ಪೊಲೀಸ್ ನೈತಿಕ ಗಿರಿಯಾಗಿದೆ. ಮುಸ್ಲಿಂ ಯುವತಿ ಹಿಂದೂ ಯುವಕನಿಗೆ ಕಿರಿಕ್ ಮಾಡಲಾಗಿದೆ. ಪಾರ್ಟಿ ಒಂದರಲ್ಲಿ ಗಲಾಟೆಯನ್ನು ಮಾಡಿದ್ದಾನೆ ಯುವಕ ಅನ್ನೋದು ಗೊತ್ತಾಗಿದೆ. ಇವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದ ಯುವಕ ಬೆಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಆಗಿದೆ. ಮೊನ್ನೆ ತಾನೇ ಇದೇ ಥರದ್ದು ನೈತಿಕ ಪೊಲೀಸ್ ಗಿರಿ ಮಾಡಿದಂಥ ಸಂದರ್ಭದಲ್ಲೂ ತೀವ್ರ ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿತ್ತು, ಅದು ಸುದ್ದಿಯಾಗಿತ್ತು. ಸೊ ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ಒಬ್ಬ ಯುವಕ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ, ಇಬ್ಬರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ಹುಡುಗ. ಬುರ್ಕಾ ತೆಗೆ, ನಿನ್ನ ಹೆಸರೇನಂತ ಹೇಳಿ ಗಲಾಟೆಯನ್ನು ಶುರು ಮಾಡಿದ್ದಾನೆ. ಗಲಾಟೆ ಮಾಡಬೇಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಯುವಕನ ಹತ್ರ ಹುಡುಗಿ ಕೇಳ್ಕೊಂಡಿದ್ದಾಳೆ. ಘಟನೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದೆ. ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ಸದ್ಯ ವಿಡಿಯೋ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 10ನೇ ತಾರೀಕು ಚಂದ್ರ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲೂ ಇದೇ ಥರದ ಒಂದು ಘಟನೆ ಆಗಿತ್ತು. ಆಗಲೂ ಕೂಡ ತೀವ್ರ ಚರ್ಚೆಗೆ ಅದು ಕಾರಣವಾಗಿತ್ತು. ಈ ಪ್ರಕರಣದಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ಹುಡುಗ. ಬುರ್ಕಾ ತೆಗೆ, ನಿನ್ನ ಮುಖ ತೋರಿಸು, ನಿನ್ನ ಹೆಸರೇನು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾನೆ. ಗಲಾಟೆ ಮಾಡಬೇಡಿ ಅಂತ ಆ ಹುಡುಗಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾಳೆ. ಅದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ, ಅಂದರೆ ಶೂಟ್ ಮಾಡಲಾಗಿದೆ, ರೆಕಾರ್ಡ್ ಮಾಡಲಾಗಿದೆ. ಸದ್ಯ ಅದನ್ನು ಪೊಲೀಸರಿಗೆ ಟ್ಯಾಗ್ ಮಾಡಿ ಇಂಥವ್ರ ವಿರುದ್ಧ ಕ್ರಮ ಆಗಬೇಕು, ಈ ಥರ ನೈತಿಕ ಪೊಲೀಸ್ಗಿರಿ ನಿಲ್ಲಬೇಕು ಅಂತ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಪಾರ್ಕ್ ಒಂದರಲ್ಲಿ ನಡೆದಿರುವಂತ ಗಲಾಟೆ ಇದು. You remove my leave my burqa, my leave my burqa. Muslim my leave my burqa. No visitor, you come my leave my burqa. Burqa kaad ko jao idhar. Hey, 1 minute wait here. 1 minute. You call me police. Hey, thoda ji hath hai, burqa kaad ke jao idhar. Burqa kaad ke idhar jana idhar. Burqa kaad ko jana idhar. मतलब क्या नखरे करेंगे इधर खड़िया को हाथा रख ले को तमाशे कर ले को हाँ बुरखे की इज्जत नहीं है क्या तुम ना बुरखा कड़ को तुम्हें जाओ जी कांतो भी तुम्हें कांतो भी मरो हमना क्या जरूरत पड़ी है बुरखा कड़ को जो ಹೆಂಗಿರಿಕಿರ್ತಿ ನಿಂಗೆ ಹೆಂಗಿರಿಕಿರ್ತಿ ಕೂಬಿಡು ಕೂಬಿಡು ಯಾರು ಕೂಬಿಡು ಕೂಬಿಡು ವಾ ಕೂಬಿಡು बुरखा कर को फिरो जी हमारी कौम का है नहीं वो क्या गलीज करो ना को जब से देख लगा तुम होटल में गए जब से देख रही हूँ तुम ना मालूम मैं कौन सी होटल में खाने कौन सी गए वहाँ तुम्हें. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮೊನ್ನೆ ತಾನೇ ಚಂದ್ರ ಲೇಔಟ್ ಪ್ರಕರಣ ಇನ್ನೂ ನೆನಪಿದೆ ನಮಗೆ, ತೀವ್ರ ರೀತಿಯಲ್ಲಿ ಚರ್ಚೆಯಾಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಕೂಡ ಈಗ ಬೆಂಗಳೂರಲ್ಲೇ ನಡೆದಿದೆ, ಬೆಳಕಿಗೆ ಬಂದಿದೆ. ಈ ವಿಡಿಯೋ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಏನಾದ್ರು ಕಂಪ್ಲೇಂಟಿಗೆ ರಿಜಿಸ್ಟರ್ ಆಗಿದೆ ಅಫಿಷಿಯಲ್ ಆಗಿ ಆ ಹುಡುಗಿಯಿಂದ? ಶಿರ್ಮಿತ, ಇತ್ತೀಚೆಗಷ್ಟೇ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿಯಂತ ನೈತಿಕ ಪೊಲೀಸ್ ಗಿರಿಯ ಪ್ರಕರಣ ಕೂಡ ಅಷ್ಟೇ ಹೊರಗಡೆ ಬಂದಿತ್ತು. ಈ ಒಂದು ಪ್ರಕರಣದ ಬೆನ್ನಲ್ಲಿ ಈಗ ಮತ್ತೊಂದು ವಿಡಿಯೋ ಕೂಡ ಹೊರಗಡೆ ಬಂದಿರುವಂತದ್ದು. ಅದು ಕೂಡ ಅಷ್ಟೇ ಪಾರ್ಕ್ ನಲ್ಲಿ ಓರ್ವ ಮುಸ್ಲಿಂ ಯುವತಿ ಹಿಂದೂ ಯುವಕನ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ವ್ಯಕ್ತಿ ಆಕೆಯ ಬುರ್ಕಾವನ್ನ ತೆಗಿ, ನಿನ್ನ ಹೆಸರೇನು ಅಂತೇಳಿ ಗಲಾಟೆಯನ್ನು ಕೂಡ ಮಾಡಿದ್ದಾನೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಆತ ಬುರ್ಕಾವನ್ನ ತೆಗಿಬೇಕು ಅಂತ ಒತ್ತಾಯ ಪೂರ್ವಕವಾಗಿ ಆಕೆಯ ಮೇಲೆ ಆತ ಹಲ್ಲೆ ಮಾಡುವ ಯತ್ನವನ್ನು ಕೂಡ ಈಗಾಗಲೇ ಮಾಡಿರುವಂತಹದ್ದು. ಈ ಒಂದು ಸಂಪೂರ್ಣ ದೃಶ್ಯಾವಳಿ ಎಲ್ಲವೂ ಕೂಡ ಅಷ್ಟೇ ಆತನ ಮೊಬೈಲ್ ಫೋನ್ ನಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಯುವಕ ಏನಿದ್ದಾನೆ, ಆ ಒಂದು ಯುವತಿ ಜೊತೆ ಆತನೂ ಕೂಡ ಅಷ್ಟೇ ತಮಿಳು ಭಾಷೆಯಲ್ಲಿ ಮಾತನಾಡಿರುವಂತದ್ದು ಗೊತ್ತಾಗಿದೆ. ಆತನ ಜೊತೆ ತಮಿಳಿನಲ್ಲಿ ಕೂಡ ಅಷ್ಟೇ ಆತ ಪ್ರಸ್ತಾಪವನ್ನು ಕೂಡ ಮಾಡ್ತಾನೆ. ಎಲ್ಲಿ ಅವನು ಏನ್ ಕತೆ ಅನ್ನುವಂಥದ್ರ ವಿಚಾರವಾಗಿ ಕೂಡ ಅಷ್ಟೇ ಆತನ ಕೇಳ್ತಾನೆ. ಇನ್ನೊಂದೇನು ಅಂತಂದ್ರೆ, ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕಮಿಟಿಯವರು ಬರ್ತಾರೆ, ಇರು ನಮ್ಮ ಕಮಿಟಿಯವ್ರಿಗೆ ಹೇಳ್ತೀನಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಅಷ್ಟೇ ಅಲ್ಲಿದ್ದಂತಹ ಒಂದು ಯುವತಿ ಮತ್ತು ಯುವಕನಿಗೆ ಹಾಕಿರುವಂತದ್ದು. ಇದಾದಂತಹ ಬಳಿಕ ಸಂಪೂರ್ಣವಾಗಿ ವಿಡಿಯೋ ಏನಿದೆ ಆ ಒಂದು ವಿಡಿಯೋವನ್ನ ಎಕ್ಸ್ ನ ಮುಖಾಂತರವಾಗಿ ನಗರ ಪೊಲೀಸ್ ಆಯುಕ್ತರಿಗೆ ಟ್ವೀಟ್ ಅನ್ನು ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ವಿಡಿಯೋವನ್ನು ಕೂಡ ರಿಸೀವ್ ಮಾಡಿಕೊಂಡಿರುವಂತಹ ಪೊಲೀಸರು ಘಟನೆ ಎಲ್ಲಾಗಿದೆ ಏನೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಿದ್ರೆ. ಈ ಒಂದು ಪೋಸ್ಟ್ ಆಗಿ ಆಲ್ಮೋಸ್ಟ್ ಒಂದು ದಿನ ಆಗಿದೆ. ಇದುವರೆಗೂ ಕೂಡ ಅಷ್ಟೇ ಈ ಒಂದು ಘಟನೆ ಎಲ್ಲಾಗಿರುವಂತದ್ದು ಮತ್ತು ಯಾವ ಪಾರ್ಕ್ ನಲ್ಲಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಇದ್ರ ಜೊತೆಗೆ ಆ ಒಂದು ಪಾರ್ಕ್ ನಲ್ಲಿದ್ದಂತಹ ಯುವತಿ ಯಾರು ಮತ್ತು ಆ ಒಂದು ಯುವಕ ಯಾರು ಮತ್ತು ಆ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದಂತವ್ರು ಯಾರು ಮತ್ತು ಆತ ನಮ್ಮ ಕಮಿಟಿ ಇರುವಂತಾನು ಕೂಡ ಅಷ್ಟೇ ಅಲ್ಲಿ ಬೆದರಿಕೆ ಆಗ್ತಿರುವಂತದ್ದು ನೋಡಿದ್ರೆ ಆ ಒಂದು ಕಮಿಟಿ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ತಮ್ಮ ಇನ್ಫಾರ್ಮೇಶನ್ಗೆ.